ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಅವರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದ ರೈಸಿಂಗ್ ಅಚೀವರ್ಸ್ ಕಾರ್ಯಾಗಾರವನ್ನ ಆಯೋಜಿಸಲಾಗಿದೆ. ಈ ಕಾರ್ಯಾಗಾರವು ತುಮಕೂರು ನಗರದ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸಭಾಂಗಣದಲ್ಲಿ ನಡೆಯುತ್ತಿದ್ದು, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ICAI ಬೆಂಗಳೂರು, SIRC ಹಾಗೂ ಸಿಕಾಸಾ ಸಹಯೋಗದಲ್ಲಿ ಏಪ್ರಿಲ್ 18 ಮತ್ತು 19ರಂದು ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ನಡೆಯುತ್ತಿದೆ. ಕಾರ್ಯಾಗಾರದಲ್ಲಿ ಎಐ ಮೂಲಭೂತ ತಿಳುವಳಿಕೆ, ಅದರ ಪ್ರಾಯೋಗಿಕ ಉಪಯೋಗಗಳು ಹಾಗೂ ಭವಿಷ್ಯದ ಅವಕಾಶಗಳ ಕುರಿತು ವಿವರವಾಗಿ ಮಾಹಿತಿ ನೀಡಲಾಗುತ್ತಿದೆ. ಲಾಸ್ಟ್ ಇಯರ್ ಸೆಮಿನಾರ್ ಕೋಆರ್ಡಿನೇಟರ್. ನನ್ನ ಹತ್ರ ಇವಾಗ ನಾವು ಒಬ್ರು CA ಅನ್ನೋದು ಗೊತ್ತಿರಲಿಲ್ಲ. ಈಗ ನನ್ನ ಹತ್ರ ಮಿನಿಮಮ್ ನನ್ನ ಫೋನ್ ಕಾಂಟ್ಯಾಕ್ಟ್ ಆಗಿದ್ರೆ 500 ಜನ CA ಸಿಗ್ತಾರೆ ನನಗೆ. ಅಷ್ಟೊಂದು ಜನ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ದಾರೆ. ಡೈಲಿ ನಂಗೆ ಏನೇ ಡೌಟ್ ಬಂದರೂ ಅವ್ರು ನನ್ನ ಇಂಥದ್ದಕ್ಕೆ ಅಂತ ಯಾವುದಕ್ಕೆ ಆಗಲಿ ನೋಡಲ್ಲ, ಯಾವ ಟೈಮ್ ಯಾವುದೇ ಮಿನಿಟ್ ಆಗಲಿ ಅವ್ರು ನನ್ನ ರೆಸ್ಪಾಂಡ್ ಮಾಡ್ತಾರೆ. ಆ ಥರ ಒಂದ್ಸತಿ ನೀವು ಎಂಟರ್ ಆಗಿ ನೋಡಿ, ಸಿಕಾಸಾಗ ಒಂದ್ಸತಿ ಎಂಟರ್ ಆದರೆ ನೀವು ಎಷ್ಟು ಬೆನಿಫಿಟ್ ತಗೊತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಸಿಕಾಸದಿಂದ ಮಾಡಿದ್ರಲ್ಲಿ ಬರೀ ಪ್ರೋಗ್ರಾಮು ಇಂಥ ಯೋಚನೆ ಮಾಡಬೇಡಿ, ಎಕ್ಸಾಮಿನೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂಥದ್ದೆಲ್ಲ ಹೇಳ್ಕೊಡ್ತಾರೆ. ನಿಮಗೆ ಒಳ್ಳೆ ಮಾರ್ಕ್ಸ್ ತೆಗಿತೀರಾ, ಬೇಗ ಪಾಸ್ ಆಗ್ತೀರಾ, ಒಂದೇ ಸಲ ಪಾಸ್ ಆಗ್ತೀರಾ. ಯಾಕಂದರೆ ಸಬ್ಜೆಕ್ಟ್ಸ್ ಅಷ್ಟು ಚೆನ್ನಾಗಿರುತ್ತೆ. ಅವ್ರ ಕ್ವಶನ್ಸು ಏನೇನೆಲ್ಲ ಟಾಪಿಕ್ಸ್ ಇರ್ತಾರೆ, ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನು ಹೆಲ್ಪ್ ಆಗಲಿ ಅಂತಲೇ ಮಾಡಿರ್ತಾರೆ. ಸಿಕಾಸಾ ಅಧ್ಯಕ್ಷ CA ವಿನೋದ್ ಗರ್ಗ್ ಹಾಗೂ ಕಾರ್ಯದರ್ಶಿ ಸುಮಂತ್ ದೇಸಾಯಿ ಮಾತನಾಡಿ, ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷದ ವಿಷಯ. ಇದುವರೆಗೆ ಈ ರೀತಿಯ ಕಾರ್ಯಾಗಾರಗಳು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದವು. ಇದೀಗ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಲಭಿಸಿರುವುದು ಮಹತ್ವದ್ದಾಗಿದೆ. ಎಐ ಇಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದ್ದು, ಭವಿಷ್ಯದಲ್ಲಿ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ವಿಶೇಷವಾಗಿ CA ವಿದ್ಯಾರ್ಥಿಗಳಿಗೆ ಎಐ ಬಳಕೆ ಕುರಿತು ಈ ಕಾರ್ಯಾಗಾರದಲ್ಲಿ ಪ್ರಾಯೋಗಿಕ ಮಾರ್ಗದರ್ಶನ ನೀಡಲಾಗುತ್ತಿದೆ. ನೋಂದಣಿ ಸೀಮಿತವಾಗಿದ್ದು ಕೇವಲ 45 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. CA ವಿನೋದ್ ಗರ್ಗ್, ಸಿಕಾಸಾ ಚೇರ್ಮನ್, ಬ್ಯಾಂಗ್ಳೂರಿಂದ ನಾವು ಇವತ್ತು ತುಮಕೂರಿಗೆ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ವಿ ಥ್ಯಾಂಕ್ಸ್ ಟು ಅನಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫಾರ್ allowing us to conduct an artificial intelligence course for chartered accountant students. As you are aware, artificial intelligence has become a routine work for us. For every area we need AI, ChatGPT. To understand more, we are conducting a AI crash course for CA students in Anaya Institute of Commerce and Management. And I thanks wholeheartedly our CA Vishwanath sir, Tumkur Chartered Accountant Association Adhyaksh sir, for giving us opportunity to come here and spread awareness about the AI course. With this, I thanks the entire management of Anaya Institute of Commerce and Management and my Sikasa team who is working day and night for the betterment of the CA students to spread the awareness what Sikasa Bangalore is doing across Karnataka. So we have come here and it was our first program on AI, Artificial Intelligence. Thank you. ಎಲ್ರಿಗೂ ನಮಸ್ಕಾರ. ನಾನು ಸುಮಂತ್ ಅಂತ ಸಿಕಾಸಾ ಬೆಂಗಳೂರಿಂದ ಬಂದಿದ್ದೇವೆ. ಇವರು ವಿನೋದ್ ಗರ್ಗ್ ಸರ್, ಸಿಕಾಸಾ ಬೆಂಗಳೂರು ಚೇರ್ಮನ್. ಇವರು ಕಾವ್ಯಶ್ರೀ, ಸಿಕಾಸಾ ವೈಸ್ ಚೇರ್ಮನ್. ನಾನು ಸುಮಂತ್ ದೇಸಾಯಿ, ಸಿಕಾಸಾ ಸೆಕ್ರೆಟರಿ. ಆ್ಯಂಡ್ ಇವರು ಟ್ರೆಜರರ್ ಶ್ರೀವತ್ಸ, ಸಿಕಾಸಾ ಟ್ರೆಜರರ್. ಸೊ ಇವತ್ತು ನಾವು ತುಮಕೂರಿನಲ್ಲಿ ಫಸ್ಟ್ ಟೈಮ್ ನಾವು ಅವರ ಇವೆಂಟ್ ಅಂತ ಒಂದು ಸೆಮಿನಾರ್ ಇವೆಂಟನ್ನು ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದೇವೆ. ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವರು ನಮಗೆ ಇಲ್ಲಿ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರಿನ್ಸಿಪಲ್ ಸರಿಗೂ ಕೂಡ ತುಂಬ ಧನ್ಯವಾದ. ಸ್ಟೂಡೆಂಟ್ಸಿಗೆ ನಾವು ಈ ಸಲ ಪ್ರತಿ ಸಲ ನಾವು ಬೆಂಗಳೂರಲ್ಲಿ ಇವೆಂಟ್ಸನ್ನು ಮಾಡಿಸ್ತಿದ್ವಿ, ಬಟ್ ಇವಾಗ ತುಮಕೂರಲ್ಲಿ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸಿಗೆ ನಾವು ನಮ್ಮ ಸಿಕಾಸಾ ಕಡೆಯಿಂದ ಏನು ತೋರಿಸ್ಬೇಕಂತ ತಿಳ್ಕೊಂಡು. ಸೊ ಸಿಕಾಸಾ ಬೇಸಿಕಲಿ ಏನಂತಂದರೆ ಸ್ಟೂಡೆಂಟ್ಸ್ ಮತ್ತು ಬೋರ್ಡ್ ಆಫ್ ಸ್ಟಡೀಸನ್ನು ಕನೆಕ್ಟ್ ಮಾಡುತ್ತೆ. ಸೊ ಇವಾಗ ನಮಗೆ ಓನ್ಲಿ ಬೆಂಗಳೂರು ತನಕ ಇತ್ತು ಇಷ್ಟು ದಿವಸ. ಸೊ ಇವಾಗ ಅದನ್ನು ಜಾಸ್ತಿ ಮಾಡಿ ತುಮಕೂರು, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಾವು ಹರಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಇನ್ಸ್ಟಿಟ್ಯೂಟಿಗೂ ಧನ್ಯವಾದ. ಹಾಗೆ ಈ ಥರದ್ದು ಇನ್ನೂ ಹೆಚ್ಚಿನ ಇವೆಂಟನ್ನು ನಾವು ಖಂಡಿತ ಇಲ್ಲಿ ತುಮಕೂರಲ್ಲಿ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತೇವೆ.
ಸೊ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇದೇ ಸಂದರ್ಭದಲ್ಲಿ ವರ್ಣ ಗ್ಲೋಬಲ್ ಟ್ರಸ್ಟ್ ಅಧ್ಯಕ್ಷ ಸಿಎ ವಿಶ್ವನಾಥ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಎಐ ಕುರಿತು ಅರಿವು ಮೂಡಿಸುವ ಈ ಕಾರ್ಯಾಗಾರ ಅತ್ಯಂತ ಉಪಯುಕ್ತವಾಗಿದೆ. ಸಿಎ ವಿದ್ಯಾರ್ಥಿಗಳು ಕಲಿಯಲೇಬೇಕಾದ ಮಹತ್ವದ ವಿಷಯವಾಗಿದ್ದು ಅವರ ಭವಿಷ್ಯಕ್ಕೆ ದಾರಿದೀಪವಾಗಲಿದೆ ಎಂದು ಹೇಳಿದರು. Today we have organized artificial intelligence program for the CA students, and we have invited our Bangalore branch SICASA chairman and SICASA vice chairman, all the SICASA team to organize this course on artificial intelligence, because artificial intelligence has taken much importance and we have to embed the students to learn this artificial intelligence, especially in the CA profession. It is much more important, so that they should learn from their articleship days only, so that they will gear up to the environment or the society when they qualify, and they will be able to deliver the efficient and quality services to the clients, and also it will help them to be better citizens of this country, and also they can compete with any person in any part of the world. With this, I once again thank our SICASA chairman and the team, entire team, for coming over to Tumkur, and this is their first program after assuming the office. So I wholeheartedly thank from Ananya Institute of Commerce and Management as well as Tumkur District CA Association. I welcome them and I thank them for providing us an opportunity to conduct this program for our CA students. Thank you, sir. Thank you very much. All the best. ಕಾರ್ಯಕ್ರಮದಲ್ಲಿ ವರ್ಣ ಗ್ಲೋಬಲ್ ಟ್ರಸ್ಟ್ ಅಧ್ಯಕ್ಷರಾದ ವಿಶ್ವನಾಥ್, ಸಿಕಾಸಾ ಅಧ್ಯಕ್ಷರಾದ ಸಿಎ ವಿನೋದ್ ಗಾರ್ಗ್, ಉಪಾಧ್ಯಕ್ಷೆ ಸಿಎ ಕವಿತಾ ಪರಮೇಶ್, ಕಾರ್ಯದರ್ಶಿ ಸುಮಂತ್ ದೇಸಾಯಿ, ಖಜಾಂಚಿ ಶ್ರೀವತ್ಸ, ಸಿಎ ಶ್ರೀರಕ್ಷಾ, ನವ್ಯಶ್ರೀ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.